ಮೈಸೂರು ಉದ್ಘಾಟನೆ ವಿಚಾರ ಇನ್ನಷ್ಟು ಕೂಡ ತೀವ್ರಗೊಳ್ತಾ ಇದೆ, ಇನ್ನಷ್ಟು ಕೂಡ ವಿರೋಧಗಳು ವ್ಯಕ್ತ ಆಗ್ತಾ ಇದೆ. ಇವತ್ತು ಬಿಜೆಪಿ ನಾಯಕರು ಪ್ರಮುಖವಾಗಿ ಮೈಸೂರು ಚಲೋ ಚಾಮುಂಡಿ ಚಲೋ ಅನ್ನುವಂಥ ಹೆಸರಿನಲ್ಲಿ ಈ ಒಂದು ಬೃಹತ್ ಆದಂಥ ಹೋರಾಟವನ್ನು ರೂಪಿಸಿದ್ವು. ಬಾನು ಮುಷ್ತಾಕ್ ಅವರಿಂದ ಯಾವುದೇ ಕಾರಣಕ್ಕೂ ಕೂಡ ದಸರಾವನ್ನು ಉದ್ಘಾಟನೆ ಮಾಡಬಾರ್ದು ಅನ್ನುವಂಥದ್ದು ಬಿಜೆಪಿ ನಿಲುವು. ಇದಕ್ಕೆ ಪೂರಕವಾಗಿ ಬೃಹತ್ ಆದಂಥ ಹೋರಾಟವನ್ನು ರೂಪಿಸೋದಕ್ಕೆ ಚಾಮುಂಡಿ ಚಲೋವನ್ನು ಮಾಡಲಾಗಿತ್ತು. ಮೈಸೂರಿನಲ್ಲಿ ಈ ಚಾಮುಂಡಿ ಚಲೋ ದೊಡ್ಡದಾದಂಥ ಹೈಡ್ರಾಮಕ್ಕೆ ಕಾರಣವಾಯಿತು. ಪ್ರತಿಭಟನಾ ನಿರತರನ್ನು ಪೊಲೀಸರು ಅರ್ಧ ರಸ್ತೆಯಲ್ಲೇ ಬಂಧನ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಯಿತು. ಹಾಗಾದರೆ ಮೈಸೂರಿನಲ್ಲಿ ಈ ಚಾಮುಂಡಿ ಚಲೋ ಗಲಾಟೆ ಹೇಗೆ ನಡೀತಾ ಇದೆ, ಏನಿದು ವಿಚಾರ, ಇದೆಲ್ಲವನ್ನೂ ಕೂಡ ಸಂಪೂರ್ಣವಾಗಿ ನೋಡ್ಕೊಂಬರೋಣ. ಮಸೀದಿ ಒಳಗಿನ ಮುಲ್ಲಾ ತರದಲ್ಲಿ ಜನಸಾಹಿತ್ಯ ಸಮ್ಮೇಳನದಲ್ಲಿ ಮಾತನಾಡಿದರೆ RSSನವರು ಬೇರೆಯವ್ರ ಕಡೆಯಿಂದೆಲ್ಲ ಬಂದಿದ್ದಾರೆ, ಶಾಂತಿಯನ್ನ ಕದಡತಕ್ಕಂಥದ್ದು. ಅದಕ್ಕೆ ಧರ್ಮದ ಹೆಸರಾಗ್ಲಿ ಅಥವಾ ರಾಜಕೀಯ ಲೇಪನಾಗ್ಲಿ ಯಾಕೆ ಬರಬೇಕು? ಚಾಮುಂಡಿ ಚಲೋ ಬಾನು ಮುಷ್ತಾಕ್ ದಸರಾ ಉದ್ಘಾಟನೆ ಮಾಡ್ತಿರೋದಕ್ಕೆ ಹಿಂದೂ ಜಾಗರಣ ವೇದಿಕೆ ಈ ಅಭಿಯಾನಕ್ಕೆ ಕರೆ ಕೊಟ್ಟಿತ್ತು. ಇದಕ್ಕೆ ಬಲ ತುಂಬಲು ಬಿಜೆಪಿ ನಾಯಕರು ಸಜ್ಜಾಗಿದ್ದರು. ಆದ್ರೆ ಪೊಲೀಸರು ಬೆಟ್ಟದಲ್ಲಿ ಹುಲಿ ಚಿರತೆ ಕಾಟ ಇದೆ ಅನ್ನೋ ಕಾರಣ ನೀಡಿ ಚಲೋಗೆ ಅನುಮತಿಯನ್ನ ನಿರಾಕರಿಸಿದ್ದರು. ಹಾಕಿ ತಿರಸ್ಕಾರದ ಮಧ್ಯೆಯೂ ಕೇಸರಿ ಕಲಿಗಳು ಹೋರಾಟಕ್ಕೆ ಮುಂದಾಗಿದ್ದಾರೆ. ಕುರುಬಾರಹಳ್ಳಿ ವೃತ್ತದ ಬಳಿ ಬಿಜೆಪಿ ಹಾಗೆ ಹಿಂದೂ ಕಾರ್ಯಕರ್ತರು ಜಮಾವಣೆಗೊಂಡಿದ್ರು. ಇಲ್ಲಿಗೆ ಬಂದ ಪೊಲೀಸರು ಗುಂಪು ಸೇರೋದಕ್ಕೆ ಅವಕಾಶ ಇಲ್ಲ ಅಂತ ಎಲ್ಲರನ್ನೂ ವಶಕ್ಕೆ ಪಡೆದ್ರು. ಸಾಲದ್ದಕ್ಕೆ ಸ್ಥಳಕ್ಕೆ ಆಗಮಿಸಿದ ಬಿಜೆಪಿ ಶಾಸಕ ಶ್ರೀವತ್ಸ ಅವರನ್ನ ಖಾಕಿ ವಶಕ್ಕೆ ಪಡೆದುಕೊಳ್ತು. ಈ ವೇಳೆ ಶಾಸಕ ಹಾಗೂ ಪೊಲೀಸರ ನಡುವೆ ವಾಗ್ವಾದ ನಡೆದಿದೆ. ಇನ್ನು ಪ್ರತಾಪ್ ಸಿಂಹ ಅವರನ್ನ ಕೂಡ ಖಾಕಿ ವಶಕ್ಕೆ ಪಡೆದುಕೊಳ್ತು. ಈ ವೇಳೆ ಮಾತನಾಡಿದ ಮಾಜಿ ಸಂಸದ ಸಿದ್ದರಾಮಯ್ಯನವರದ್ದು ತಾಲಿಬಾನ್ ಮನಸ್ಥಿತಿ ಅಂತ ಕರೆದ್ರು. ತಕರಾರನ್ನು ಹೊಂದಿದ್ದಾರೆ, ಅದನ್ನ ಸಹಿಸಿಕೊಳ್ಳುವಂತಹ ಸಹೃದಯತೆ ಆಕೆಯಲ್ಲಿಲ್ಲ. ಮಸೀದಿ ಒಳಗಿನ ಮುಲ್ಲಾ ತರದಲ್ಲಿ 2023ರಲ್ಲಿ ಜನಸಾಹಿತ್ಯ ಸಮ್ಮೇಳನದಲ್ಲಿ ಮಾತನಾಡಿದರೆ ಸಿದ್ದರಾಮಯ್ಯನವರಂತಹ ತಾಲಿಬಾನಿ ಮನಸ್ಥಿತಿ ಇರುವಂತಹ ವ್ಯಕ್ತಿ ಈ ರಾಜ್ಯದ ಮುಖ್ಯಮಂತ್ರಿ ಸ್ಥಾನದಿಂದ ತೊಲಗೋವರೆಗೂ ಕೂಡ ಇದೇ ಪರಿಸ್ಥಿತಿ ಮುಂದುವರಿತಾ ಇರ್ತದೆ. ಮೈಸೂರು ಮಾತ್ರವಲ್ಲ, ಮಂಗಳೂರು ಹಾಗೆ ಉಡುಪಿ, ಪುತ್ತೂರಿನಿಂದ ಅನೇಕ ಕಾರ್ಯಕರ್ತರು ಆಗಮಿಸಿದ್ದರು. ಇವರನ್ನ ವಶಕ್ಕೆ ಪಡೆದು ಆಲನಹಳ್ಳಿ ಪೊಲೀಸ್ ಠಾಣೆಗೆ ಕರೆದೊಯ್ಯಲಾಯಿತು. ಅಲ್ಲಿ ಕಾರ್ಯಕರ್ತರು ರಾಮಜಪ ಮಾಡಿದ್ರು. ಹೀಗೆ ಬೇರೆ ಬೇರೆ ಕಡೆಯಿಂದ ಹಿಂದೂ ಕಾರ್ಯಕರ್ತರು ಬಂದಿರೋ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಸಮಾಜದ ನೆಮ್ಮದಿ ಕೆಡಿಸೋದೇ ಬಿಜೆಪಿಯ ಉದ್ದೇಶ ಅಂತ ಕಿಡಿಕಾರಿದ್ದಾರೆ. ಮತ್ತೊಂದ್ ಕಡೆ ಸಚಿವ ಎಚ್ ಸಿ ಮಹದೇವಪ್ಪ ದಸರಾ ಒಂದು ಜಾತಿ ಧರ್ಮಕ್ಕೆ ಸೇರಿದ್ದ ಅಂತ ಪ್ರಶ್ನಿಸಿದ್ದಾರೆ. ಚಲೋ ಅಂತ ಮಾಡಿದ್ರು. RSSನವರು ಬೇರೆಯವ್ರ ಕಡೆಯಿಂದೆಲ್ಲ ಬಂದಿದ್ದಾರೆ, ಶಿವಮೊಗ್ಗದವರು, ಚಿಕ್ಕಮಗಳೂರವರು, ಕೊಡಗಿನವರು, ಚಾಮರಾಜನಗರದವರು, ಮಂಡ್ಯ, ಇವೆಲ್ಲ ಬಂದು ನೆಮ್ಮದಿನ ಹಾಳು ಮಾಡೋದು, ಶಾಂತಿಯನ್ನ ಕದಡತಕ್ಕಂಥದ್ದು, ಇದನ್ನ ಮಾಡ್ತಾರೆ. ದಸರಾ ಬಿಲಾಂಗಿಂಗ್ ಟು ರಿಲಿಜನ್ ಅಂಡ್ ಒನ್ ಕ್ಯಾಸ್ಟ್. ದಸರಾ ಮಾಡೋದಂಗ ಅದಕ್ಕೆ ಧರ್ಮದ ಹೆಸರಾಗ್ಲಿ ಅಥವಾ ರಾಜಕೀಯ ಲೇಪನಾಗ್ಲಿ ಯಾಕೆ ಬರಬೇಕು? ಹೀಗೆ ಬಾನು ಮುಷ್ತಾಕ್ ಆಯ್ಕೆಗೆ ಹಿಂದೂ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸ್ತಾ ಇದ್ರೆ, ದಲಿತ ಸಂಘಟನೆಗಳು ಅವರ ಬೆನ್ನಿಗೆ ನಿಂತಿವೆ. ಇವತ್ತು ಬಾನು ಮುಷ್ತಾಕ್ ಬೆಂಬಲಿಸಿ ಚಾಮುಂಡಿ ಬೆಟ್ಟಕ್ಕೆ ನಡಿಗೆ ಹೊರಟಿದ್ದವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ರಾಮ್, TV9 ಮೈಸೂರು.